ಬಹಳ ಉಪಯುಕ್ತವಾದ ವಿಡಿಯೋ ವೀಕ್ಷಕರೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಮಕರ ಸಂಕ್ರಾಂತಿ ಫಲಗಳ ಆಧಾರಿತವಾಗಿ ಸಿಂಹರಾಶಿಯ 2026ನೇ ವರ್ಷದ ವರ್ಷಭವಿಷ್ಯವನ್ನು ತಿಳಿಯೋದಾದರೆ, ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಸ್ಥಾನ ಬದಲಾವಣೆಯ ಕಾರಣಕ್ಕಾಗಿ ಜನವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಮಿಶ್ರ ಫಲನೇ ಕಾಣ್ತಾ ಇದೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸ್ವಲ್ಪ ಸಿಟ್ಟನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಸಿಟ್ಟಿನಿಂದಾಗಿ ಸಾಕಷ್ಟು ಕೆಲಸಗಳು ನಿಮ್ಮ ಜೀವನದಲ್ಲಿ ಕಷ್ಟಗಳಿಗೆ ಈಡಾಗ್ತಕ್ಕಂಥದ್ದು ನೀವು ಇವಾಗಲೇ ಅನುಭವಿಸಿದ್ದೀರಾ. ಸಮಾಧಾನ ಚಿತ್ತರಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ. ಅದರ ಕಡೆ ನೀವು ಯೋಚನೆಯನ್ನು ಮಾಡಬೇಕೇ ಹೊರತು ದಿಢೀರಾಗಿ ಕೋಪಗೊಂಡು ಮಾತಾಡೋದ್ರಿಂದ ಇರುವ ಒಳ್ಳೆಯ ಸಂಬಂಧವೂ ಸಹ ಹಾಳಾಗ್ತಕ್ಕಂಥದ್ದೇ ಹೆಚ್ಚು ನಿಮ್ಮ ಜೀವನದಲ್ಲಿ. ಹಣಕಾಸಿಗೆ ಮಾತ್ರ ನಿಮಗೆ ಯಾವತ್ತೂ ತೊಂದರೆನೇ ಬರೋದಿಲ್ಲ. ಕಷ್ಟ ಅಂತ ಇದ್ದರೂ ಸಹ ಜಾಕ್ಪಾಟ್ ಹೊಡೆದಾಗೆ ನಿಮಗೆ ಹಣ ಸಿಗ್ತಾನೇ ಇರುತ್ತೆ. ಈ ತಿಂಗಳಲ್ಲಿ ಯಾವುದಾದ್ರೂ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ರಾರಂಭ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಅದು ಹೆಚ್ಚು ಪ್ರಗತಿಯನ್ನು ಕಾಣುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿಯೂ ಸಹ ಅತಿಯಾದಂತಹ ಪ್ರಗತಿಯನ್ನು ನೀವು ಗಳಿಸಬಹುದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ಯಾವಾಗಲೂ ಸಹ ಬೆನ್ನು ಹುರಿ, ಕೈಕಾಲುಗಳಿಗೆ ಸಂಬಂಧಪಟ್ಟಂತಹ ನೋವುಗಳು ನಿಮ್ಮನ್ನು ಕಾಡೋದು ಸಾಧಾರಣ. ಎಂತಹ ಕಷ್ಟ ಬಂದರೂ ಜಗ್ಗದೇ ಇರತಕ್ಕಂತಹ ಜಾಯಮಾನ ನಿಮ್ಮದು. ಅದೇ ರೀತಿಯಲ್ಲಿ ಮುಂದುವರಿರಿ. ಅದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪೂರ್ತಿ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇರೋದಿಲ್ಲ. ಸ್ವಲ್ಪ ದೈವ ಭಕ್ತಿಯನ್ನು ಇಟ್ಕೊಳ್ಳಿ. ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಷ್ಟು ಮನಸ್ಸು ನಿರಾಳ ಆಗುತ್ತೆ. ಈ ತಿಂಗಳ ಎಚ್ಚರಿಕೆ ಏನಪ್ಪ ಅಂತೇಳಿ ಹೇಳಿದ್ರೆ, ಅನಾವಶ್ಯಕವಾಗಿ ನೀವು ಯಾರ ಬಲೆಯಲ್ಲೂ ಸಹ ಬೀಳಬಾರ್ದು, ಯಾರ ಮಾತಿಗೂ ಮರಳಾಗಬಾರ್ದು, ಅಥವಾ ನೀವು ಜಗಳ ಆಡಿ ಯಾವ ಸಂಬಂಧವನ್ನು ಹಾಳು ಮಾಡ್ಕೊಳ್ಬಾರ್ದು. ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮಾನಸಿಕ ಕ್ಷೋಭೆಗೆ ಒಳಗಾಗ್ತೀರಾ ನೀವು. ಮನೋವೇದನೆ ನಿಮ್ಮನ್ನು ಕಾಡುತ್ತೆ, ಮನೋಕ್ಲೇಶ ಕಾಡುತ್ತೆ. ಮನಸ್ಸಿಗೆ ತುಂಬ ನೋವುಂಟಾಗುವಂತಹ ಸಂದರ್ಭಗಳು ಅಥವಾ ಮಾತುಗಳನ್ನು ನೀವು ಕೇಳಬೇಕಾಗುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯ ಯೋಗ ಇದೆ. ಹಣಕಾಸು ತುಂಬ ಚೆನ್ನಾಗಿ ಕೂಡುತ್ತೆ. ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಕುಟುಂಬದವ್ರ ಸಲಹೆ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಲಹೆ ಅಥವಾ ಗುರುಗಳ ಸಲಹೆಯನ್ನು ತೆಗೆದುಕೊಂಡು ನಿಮ್ಮ ಬಾಳಿನಲ್ಲೇ ಆಗ್ತಕ್ಕಂತಹ ಅವಘಡಗಳ ಬಗ್ಗೆ ಅಥವಾ ನೀವು ತೆಗೆದುಕೊಳ್ಬೇಕಾದಂತಹ ಅತಿ ದೊಡ್ಡ ಪ್ರಾಜೆಕ್ಟ್ಗಳು, ಯೋಜನೆಗಳ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿ ಸಲಹೆಯ ಮೇರೆಗೆ ಮುಂದಕ್ಕೆ ಹೋದರೆ ತುಂಬ ಒಳ್ಳೆಯದು. ಈ ತಿಂಗಳಿನ ಎಚ್ಚರಿಕೆ ಅಂತ ಹೇಳೋದಾದರೆ, ನೀವು ನಿಮ್ಮ ಸುತ್ತಮುತ್ತಲಿನವರ, ನೆರೆಹೊರೆಯವರ, ಬಂಧು ಬಾಂಧವರ, ಮುಖ್ಯವಾಗಿ ಸ್ನೇಹಿತರ, ಇವರೆಲ್ಲರ ಜೊತೆಗೆ ಒಡನಾಟವನ್ನು ಸರಿಯಾಗಿಟ್ಕೊಳ್ಳಿ. ಇಲ್ಲ ಅಂದರೆ ಅವರಿಂದ ನಿಮಗೆ ತುಂಬ ತೊಂದರೆ ಕಾಡುತ್ತೆ. ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಪ್ರಮುಖ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಒಂದು ಕಡೆಯಿಂದ ಅತಿ ಉತ್ತಮವಾದ ಕಾಲ ಪ್ರಾರಂಭವಾದರೂ ಇನ್ನೊಂದು ಕಡೆಯಿಂದ ಸ್ವಲ್ಪ ಕಷ್ಟಕರವಾದ ಕಾಲ ಅಥವಾ ನಷ್ಟದ ಕಾಲ ಅಂತ ಹೇಳ್ಬೋದು ಪ್ರಾರಂಭ ಆಗುತ್ತೆ. ಈ ತಿಂಗಳಲ್ಲಿ ಏನಾದರೂ ನೀವು ಜಮೀನು, ಆಸ್ತಿ, ಮನೆ ಇತ್ಯಾದಿಗಳನ್ನೇನಾದರೂ ಖರೀದಿ ಮಾಡಬೇಕು ಅಂತಾದರೆ ಅವುಗಳಲ್ಲಿ ಮಾತುಕತೆಯನ್ನು ಮುಂದುವರಿಸಿ ಅಲ್ಲೇ ನಿಲ್ಲಿಸ್ಕೊಳ್ಳೋದು ಒಳ್ಳೆಯದು. ವ್ಯವಹಾರವನ್ನು ಮುಕ್ತಾಯಗೊಳಿಸೋದು ಬೇಡ. ತಲೆನೋವು, ಉದರಬಾಧೆ, ಬೆನ್ನು ಬಾಧೆ ಇವೆಲ್ಲವೂ ಸಹ ನಿಮಗೆ ಈ ತಿಂಗಳಲ್ಲಿ ಕಾಡುತ್ತೆ. ಆಹಾರ ಪದಾರ್ಥಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ತಿನ್ನೋದ್ರ ಮೇಲೆ ಸ್ವಲ್ಪ ಕಡಿವಾಣ ಹಾಕೋದು ತುಂಬ ಒಳ್ಳೆಯದು. ಏನಾದರೂ ಹೊಸದನ್ನು ಕಲಿಬೇಕು, ಹೊಸ ಕೌಶಲ್ಯವನ್ನು ಕಲಿಬೇಕು, ದೂರ ದೇಶಗಳಿಗೆ ಹೋಗಬೇಕು ಅಂತಾದರೆ ಈ ತಿಂಗಳಲ್ಲಿ ನೀವು ಪ್ರಯತ್ನವನ್ನು ಪಡ್ಬೋದು. ಅದರಲ್ಲಿ ಯಶಸ್ವಿ ಆಗ್ತೀರಾ. ನಿಮಗೆ ಅಂತಹ ಕೌಶಲ್ಯಗಳು ಸಹ ಕರಗತ ಆಗ್ತಕ್ಕಂತಹ ಸಂದರ್ಭಗಳಿವೆ. ಮನೆಯಲ್ಲಿರ್ತಕ್ಕಂಥ ಮಂದಿಯ ಬಗ್ಗೆ ಸ್ವಲ್ಪ ಎಚ್ಚರ ಇರಲೇಬೇಕು. ಹಿರಿಯರ ಬಗ್ಗೆ ಆಗಲಿ, ಮಕ್ಕಳ ಬಗ್ಗೆ ಆಗಲಿ, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾದಂತಹ ಕಾಲ ಇದು. ಆರೋಗ್ಯದ ಮೇಲೆ ಅವರಿಗೆ ದಿಢೀರಂತ ಏನಾದರೂ ತೊಂದರೆಗಳು ಕಾಣ್ತಕ್ಕಂಥ ಸಂದರ್ಭಗಳು ಇವೆ. ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರ ವಹಿಸಲೇಬೇಕಾದಂಥದ್ದು ಈ ತಿಂಗಳ ಎಚ್ಚರಿಕೆ. ನಿಮಗೆ ಯಾವುದಾದ್ರೂ ಕೆಲಸವನ್ನು ಚೇಂಜ್ ಮಾಡಬೇಕು ಅಂತಿದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ನೀವು ಮುಂದುವರಿಬಹುದು. ಕೆಲಸದ ಬದಲಾವಣೆಯಿಂದ ನಿಮಗೆ ಅತಿ ಉತ್ತಮವಾದಂತಹ ಕೆಲಸ ಸಿಗುವಂತಹ ಸಂದರ್ಭಗಳು ಇದೆ. ಆರೋಗ್ಯದ ಕಡೆಗೆ ಖಂಡಿತವಾಗಿಯೂ ಎಚ್ಚರ ಇರಬೇಕು. ಮಾತಿನ ಕಡೆ ನಿಗಾ ಇರಲೇಬೇಕು. ಮಾತಿನಿಂದಲೇ ನೀವು ಎಲ್ಲವನ್ನು ಕಳೆದುಕೊಳ್ತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಹೆಚ್ಚಾಗಿದೆ. ಬಹಳ ಎಚ್ಚರಿಕೆಯಿಂದ, ಮುತುವರ್ಜಿಯಿಂದ ಮಾತನಾಡೋದ್ರಿಂದ ಮುಂದಿನ ಭವಿಷ್ಯಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಕೋಪದ ಮೇಲೆ ಹಿಡಿತ ಇಟ್ಕೊಳ್ಳೇಬೇಕು, ಇದರಿಂದ ಅನಾಹುತಗಳೇ ಆಗುತ್ತೆ. ಆದ್ದರಿಂದ ನೀವು ವರಮಾನದ ಕಡೆಗೆ ಹೆಚ್ಚು ಗಮನ ಕೊಡಿ. ದಾನ ಧರ್ಮದಲ್ಲಿ ಮನಸ್ಸು ಮಾಡಿ. ಕಾರ್ಯ ಸಫಲತೆ ಇದೆ. ನಿಮಗೆ ಸಾಕಷ್ಟು ಮಾನ್ಯತೆ ಸಿಗುತ್ತೆ. ಜೊತೆಗೆ ಅಪಮಾನಗಳು, ಅಪನಿಂದೆಗಳು ಬರ್ತವೆ. ದೇಹದಲ್ಲಿ ಸೌಖ್ಯ ಇರುತ್ತೆ. ಕಾರ್ಯ ಜಯ ಆಗುತ್ತೆ.
ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ಉತ್ತಮವಾದಂತಹ ಪ್ರಗತಿಯನ್ನು ತೋರಿಸ್ತಾರೆ. ವಿದ್ಯಾಭ್ಯಾಸದಲ್ಲಾಗಲಿ, ಕೆಲಸದಲ್ಲಾಗಲಿ, ಅಥವಾ ಇತರ ಯಾವುದೇ ಅವರು ಪ್ರಾಜೆಕ್ಟ್ಗಳನ್ನು ಮಾಡೋದಾಗಲಿ ಯಾವುದರಲ್ಲಾದರೂ ಸಹ ಅತಿ ಉತ್ತಮವಾದ ಪ್ರಗತಿಯನ್ನೇ ತೋರಿಸ್ತಾರೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ಎಚ್ಚರ ಇರಲಿ, ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಈ ತಿಂಗಳಲ್ಲಿಯೂ ಸಹ ನಿಮಗೆ ಜಮೀನು ವ್ಯವಹಾರಗಳು ಹಾಗೂ ಹಣಕಾಸಿನ ವ್ಯವಹಾರಗಳು, ಲೇವಾದೇವಿ, ರಿಯಲ್ ಎಸ್ಟೇಟ್ ಇವರಲ್ಲೆಲ್ಲ ತೊಡಗಿಸ್ಕೊಳ್ಳೋದನ್ನು ಸ್ವಲ್ಪ ತಡೆ ಹಿಡಿಯೋದು ಒಳ್ಳೆಯದು. ಮುಂದುವರಿಯೋದಕ್ಕಿಂತ ತಡೆ ಹಿಡಿದ್ರೇ ಭವಿಷ್ಯದಲ್ಲಿ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಮೇ ತಿಂಗಳು ಕೋಪವನ್ನು ಪೂರ್ತಿಯಾಗಿ ಬಿಟ್ಟು ನಿಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡಿಕೊಳ್ಳೇಬೇಕಾದಂತಹ ಕಾಲ. ಇಷ್ಟು ದಿನ ನಡೀತಲ್ಲ ಹಾಗೆ ಮುಂದೆ ನಡ್ಕೊಂಡು ಹೋಗುತ್ತೆ ಅಂತ ನೀವೇನಾದರೂ ಯೋಚನೆ ಮಾಡಿದರೆ ಖಂಡಿತವಾಗಿಯೂ ಸುಳ್ಳು. ಇಷ್ಟು ದಿವಸ ಹೇಗೋ ಅದೃಷ್ಟದ ಮೇಲೋ ಏನೋ ನಡೆದು ಹೋಯಿತು, ಆದರೆ ಇನ್ನು ಮುಂದೆ ಆ ಥರದ ವಿಚಾರಗಳು ನಡೆಯೋದಿಲ್ಲ. ನಿಮ್ಮ ನಡೆ ಮತ್ತು ನುಡಿ ಶುದ್ಧವಾಗಿರಬೇಕು, ನಿಮ್ಮ ಮನಸ್ಸು ಸಹ ಶುದ್ಧವಾಗಿರಬೇಕು, ಆಲೋಚನೆಗಳು ಸರಿಯಾಗಿರಬೇಕು. ಕೋಪಕ್ಕೆ ಮನಸ್ಸನ್ನು ಕೊಡಬೇಡಿ. ಈ ತಿಂಗಳಲ್ಲಿ ಅತ್ಯುತ್ತಮವಾದ ಹಣದ ಹರಿವು ನಿಮಗೆ ಸಿಗತ್ತೆ. ಹೆಚ್ಚು ವರಮಾನ ಬರುತ್ತೆ ನಿಮಗೆ. ನೀವು ಏನು ಮಾಡಬೇಕು ಅಂದ್ಕೊಂಡಿರ್ತೀರ ಅದೆಲ್ಲವೂ ಸಹ ಸಾಧನೆಯತ್ತ ಹೋಗ್ತವೆ. ಆದರೆ ತಾಳ್ಮೆ ಬಹಳ ಮುಖ್ಯ ಆಗಿರುತ್ತೆ. ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿ ನಾಳೆನೇ ಅದರ ಪ್ರತಿಫಲ ಸಿಗಬೇಕು ಅಥವಾ ಫಲಿತಾಂಶ ಸಿಗಬೇಕು ಅಂತ ನೀವು ಕೋಪಗೊಂಡು ನಿಮ್ಮ ನಡವಳಿಕೆಯಲ್ಲಿ ಆತುರತೆಯನ್ನು ತೋರಿಸಿದ್ರಿ ಅಂತ ಆದರೆ ಆಗಬೇಕಾದ ಕಾರ್ಯನೂ ನಾಶ ಆಗುತ್ತೆ. ಇದರ ಫಲಿತಾಂಶ ನಿಮಗೆ ಗೊತ್ತಿದೆ, ತುಂಬ ನಷ್ಟಕ್ಕೆ ನೀವು ಒಳಗಾಗ್ತೀರಾ, ಮನೋಕ್ಷೋಭೆಗೂ ಒಳಗಾಗ್ತೀರಾ, ನಿಂದನೆಗೆ, ಅಪವಾದಗಳಿಗೆ ನೀವು ನಿಮ್ಮನ್ನು ಒಡ್ಕೊಳ್ತೀರಾ. ಎಚ್ಚರ ಇರಬೇಕು. ಈ ತಿಂಗಳಲ್ಲಿ ನಿಮ್ಮ ಎಚ್ಚರಿಕೆ ಅಂದರೆ ನಡವಳಿಕೆಯ ಮೇಲೆ ಎಚ್ಚರ ಇರಲಿ. ನಿಮ್ಮ ವರ್ತನೆಗಳಿಗೆ ಅನುಗುಣವಾಗಿ ಪ್ರತಿವರ್ತನೆಗಳು ಕಂಡು ಬರ್ತವೆ. ಇದರಿಂದ ನಿಮಗೆ ತುಂಬ ತೊಂದರೆ ಆಗುತ್ತೆ. ವರ್ತನೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ, ಮಾತನ್ನು ಸರಿಯಾಗಿ ಇಟ್ಕೊಳ್ಳಿ, ಆಲೋಚನೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಜೂನ್ ತಿಂಗಳಲ್ಲಿ ನೀವು ಜಮೀನು ವ್ಯವಹಾರಗಳನ್ನು ಮಾಡ್ತೀರಾ ಅಂದರೆ ಅತಿ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿಕೊಳ್ಬೇಕು. ಕಾನೂನು ಪ್ರಕಾರವಾಗಿ ಭೂಮಿ ಇತರೆಯನ್ನು ನೋಡಿಕೊಂಡು ಮಾಡಬೇಕಾದಂಥ ಅವಶ್ಯಕತೆ ಬಹಳ ಇದೆ. ಇಲ್ಲ ಅಂದರೆ ಸ್ವಲ್ಪ ತೊಂದರೆಗೆ, ನಷ್ಟಕ್ಕೆ ನೀವು ಒಳಗಾಗಬೇಕಾದಂತಹ ವಿಚಾರಗಳು ಇದೆ. ಯಾವುದೇ ನಿರ್ಧಾರ ತಗೊಳ್ಬೇಕಾದ್ರೆ ಸ್ವಲ್ಪ ಯೋಚಿಸಿ ನಿರ್ಧಾರ ತಗೊಳ್ಳಿ. ಹಿರಿಯರ ಬಗ್ಗೆ ಕಾಳಜಿ ಇರಲಿ. ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳೋದನ್ನು ಮರಿಲೇಬೇಡಿ. ಜಾಮೀನು ವ್ಯವಹಾರದಲ್ಲಂತೂ ಯಾವ ಕಾರಣಕ್ಕೂ ಹೋಗಬೇಡಿ. ಯಾವ ಕಾರಣಕ್ಕೂ ನೀವು ಸೈನ್ ಹಾಕೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದು ತೊಂದರೆಯಾಗಿ ಕಾಡ್ತಕ್ಕಂಥದ್ದೇ ಹೆಚ್ಚು. ಮನೆಯಲ್ಲಿ ಶುಭ ಕೆಲಸಗಳು, ಶುಭ ವಾರ್ತೆಗಳು ಬರ್ತಕ್ಕಂತಹ ವಿಚಾರಗಳಿದೆ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಸುತ್ತಮುತ್ತಲೂ ಏನು ಆಗ್ತಿದೆ ಅನ್ನೋದ್ರ ಕಡೆ ಸ್ವಲ್ಪ ಮುತುವರ್ಜಿಯಿಂದ ಗಮನಿಸೋದನ್ನು ಕಲೀರಿ. ಇದು ಎಮ್ಮೆ ಮೇಲೆ ಮಳೆ ಬಂತು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ತುಂಬ ನಿರ್ಲಕ್ಷ್ಯದಿಂದ ಇರೋದು ಬೇಡ. ಯಾಕಂದರೆ ನಿಮ್ಮ ಸುತ್ತಲೂ ನಡೀತಕ್ಕಂತಹ ಪಿತೂರಿಗಳು ನಿಮಗೆ ಗೊತ್ತೇ ಆಗೋದಿಲ್ಲ. ಗೊತ್ತಾಗುವಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತೆ. ಅದರ ಫಲಿತಾಂಶ ಮಾತ್ರ ನಿಮ್ಮ ತಲೆಯ ಮೇಲೆ ಬಂದು ಕೂತಿರುತ್ತೆ. ನೀವು ಅದನ್ನು ಅನುಭವಿಸಲೇಬೇಕಾಗುತ್ತೆ. ಆಗ ನಿಮಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬರ್ಬೋದು. ಬಹಳ ಎಚ್ಚರ ಇರಬೇಕು. ಎಲ್ಲ ವಿಚಾರದಲ್ಲಿಯೂ ಸಹ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ತಿಂಗಳು ಈ ತಿಂಗಳು, ಜೂನ್ ತಿಂಗಳು. ಜುಲೈ ತಿಂಗಳು ಸ್ವಲ್ಪ ಕಷ್ಟಕರವಾದಂತಹ ತಿಂಗಳು ನಿಮಗೆ. ಯಾಕೆ ಅಂದರೆ ನೀವು ನಂಬಿರ್ತಕ್ಕಂತಹ ಒಡಹುಟ್ಟಿದವರಾಗ್ಬೋದು, ನಿಮ್ಮ ಒಡನಾಡಿಗಳಾಗ್ಬೋದು, ತುಂಬ ಹತ್ತಿರದ ಸ್ನೇಹಿತರು ಅಂತ ಯಾರಿರ್ತಾರೋ ಅವ್ರ ಹತ್ರ ನೀವು ತುಂಬ ಚೆನ್ನಾಗಿ ಜಗಳ ಆಡ್ತೀರ. ಅವರಿಂದ ತುಂಬ ದೂರ ಹೋಗಬೇಕಾದಂತಹ ಪ್ರಸಂಗ ಬರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ತಿಂಗಳು ಜುಲೈ ತಿಂಗಳು. ಯಾವುದಾದ್ರೂ ಕೌಶಲ್ಯಪೂರ್ಣವಾಗಿರ್ತಕ್ಕಂತಹ ಕಲೆಗಳನ್ನು ನೀವು ಕಲಿತು ಅದನ್ನು ಮರೆತು ಕೂತಿದ್ರೆ ಅದನ್ನು ಪುನಃ ನೆನಪಿಸ್ಕೊಳ್ಳಿ. ಯಾಕಂದರೆ ಅದು ನಿಮಗೆ ಅತ್ಯಂತ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂತಹ ಸಂದರ್ಭಗಳು ಬರ್ತಾ ಇದೆ. ಆದ್ದರಿಂದ ನೀವು ಹೆಚ್ಚು ಕೌಶಲ್ಯಭರಿತವಾಗಿರ್ತಕ್ಕಂತಹ ಕಲೆಗಳಲ್ಲಿ ನಿಪುಣರಾಗಿದ್ದರೆ ಅದನ್ನು ಪುನಃ ಪ್ರಾರಂಭಿಸಿ. ಅದರಿಂದ ನೀವು ಹಣಕಾಸಿನ ವ್ಯವಹಾರಗಳನ್ನು ಮಾಡಿ ಅತಿ ಉತ್ತಮವಾದ ಅಭಿವೃದ್ಧಿಯನ್ನು ಹಾಗೂ ಮಾನ್ಯತೆ, ಗೌರವಗಳನ್ನು ಪಡೆತಕ್ಕಂತಹ ಸಂದರ್ಭಗಳಿದೆ. ಕೆಲಸದಲ್ಲಿ ಹೆಚ್ಚು ಪ್ರಗತಿಯನ್ನು ಕಾಣ್ತೀರಾ. ಅತಿ ಉತ್ತಮವಾಗಿರ್ತಕ್ಕಂಥ ಧನಲಾಭ ನಿಮಗೆ ಈ ತಿಂಗಳಲ್ಲಿ ಬರುತ್ತೆ. ಜೊತೆಗೆ ಗೌರವ, ಮಾನ್ಯತೆಗಳು, ಪ್ರೀತಿ, ವಿಶ್ವಾಸಗಳು ನಿಮಗೆ ದೊರೆತಕ್ಕಂತಹ ತಿಂಗಳು ಇದು. ಈ ತಿಂಗಳಲ್ಲಿ ನಿಮಗೆ ಯಾವುದಾದ್ರೂ ಅತಿ ಉತ್ತಮವಾದ ಖಾದ್ಯಗಳನ್ನು ಸೇವಿಸಬೇಕು, ಭೋಜನವನ್ನು ಸೇವಿಸಬೇಕು ಅಂತಿದ್ರೆ ನೀವು ಏನು ಮನಸ್ಸಲ್ಲಿ ನೆನೆಸ್ಕೊಂಡಿರ್ತೀರೋ ಅದೆಲ್ಲವೂ ಸಹ ಸಿಗತ್ತೆ. ನಿಮ್ಮ ಬಂಧುಗಳ ಕಡೆಯಿಂದ ಸುವಾರ್ತೆಯನ್ನು ಕೇಳ್ತೀರಾ. ನಿಮ್ಮ ಜೀವನದ ಬಗ್ಗೆ ಆಗಿರ್ಬೋದು, ಬೇರೆ ಯಾವುದೇ ವಿಚಾರಗಳೇ ಆಗಿರ್ಬೋದು, ಅತ್ಯಂತ ಒಳ್ಳೆಯ ಶುಭವಾರ್ತೆಯನ್ನು ಕೇಳ್ತಕ್ಕಂತಹ ತಿಂಗಳು. ಈ ತಿಂಗಳ ಎಚ್ಚರಿಕೆ ಏನಪ್ಪ ಅಂದರೆ, ಹಿಂದಿನ ದಿನಗಳಲ್ಲಿ ಅಥವಾ ಹಿಂದಿನ ವರ್ಷಗಳಲ್ಲಿ ಆಗಿರ್ತಕ್ಕಂಥ ಹ್ಯಾಂಗ್ ಓವರಲ್ಲೇ ನೀವು ಇರಬಾರ್ದು. ಹೊಸದಾಗಿ ಏನಾದರೂ ಒಂದು ಅವಕಾಶ ತೆರೆಕೊಳ್ತಿದೆ ಅಂದಾಗ ಅದು ಏನು ಅನ್ನೋದನ್ನು ಕೂಲಂಕಷವಾಗಿ ವಿವೇಚನೆಯಿಂದ ನೀವು ವಿಶ್ಲೇಷಣೆಯನ್ನು ಮಾಡಿ ಮುಂದುವರೆದ್ರೆ ನಿಮ್ಮ ಜೀವನದ ಭವಿಷ್ಯತ್ತು ಬಹಳ ಉತ್ತಮವಾಗಿರುತ್ತೆ.
ಆಗಸ್ಟ್ ತಿಂಗಳು ಒಂದಷ್ಟು ಹೊಸ ವಿಚಾರಗಳು, ಶುಭ ವಾರ್ತೆಗಳನ್ನು ಕೇಳತಕ್ಕಂಥದ್ದು ಹಾಗೂ ಕೈಗೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ಅತಿ ಉತ್ತಮವಾದಂತಹ ಫಲಿತಾಂಶವನ್ನು ಕಾಣುವಂತಹ ತಿಂಗಳು. ಎಷ್ಟು ಕೋಪವನ್ನು ಹಿಡಿತದಲ್ಲಿ ಇಟ್ಕೊಳ್ತಿರೋ, ಎಷ್ಟು ನಯವಾಗಿ ಬೇರೆಯವ್ರ ಜೊತೆಗೆ ಮಾತಾಡ್ತಿರೋ, ಎಷ್ಟು ಒಳ್ಳೆಯ ಸದ್ವರ್ತನೆಯನ್ನು ತೋರಿಸ್ತಿರೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಿಮಗೆ ಮಾನ್ಯತೆ ಗೌರವಗಳು ಹಿಂತಿರುಗಿ ಬರುತ್ತೆ. ಹಿರಿಯರ ಮನಸ್ಸನ್ನು ನೀವು ಖಂಡಿತವಾಗಿಯೂ ಸಹ ನೋಯಿಸಬಾರ್ದು. ಇದೇ ನೀವು ಮಾಡ್ತಾ ಇರ್ತಕ್ಕಂತಹ ತಪ್ಪು. ನಾನೇ ಅನ್ನುವಂಥರ ಅಹಂಕಾರ, ನಾನೇ ಪ್ರಥಮ ಅಂತಕ್ಕಂತಹ ನಿಮ್ಮದು ಹಂಬಲ, ಇದೆಲ್ಲ ಇರೋದ್ರಿಂದಲೇ ನೀವು ಜೀವನದಲ್ಲಿ ಅತಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂತಹ ಸಂದರ್ಭಗಳು ಬಂದಾಗಲೂ ಸಹ ಅವನತಿಯತ್ತ ಹೋಗ್ತಾನೇ ಇರ್ತೀರಾ. ವ್ಯವಹಾರದಲ್ಲಿ ಅನುಕೂಲತೆ ಇದೆ, ಆರೋಗ್ಯದಲ್ಲಿ ಉತ್ತಮವಾದಂತಹ ಪ್ರಗತಿ ಇದೆ, ಮನೆಯಲ್ಲಿರ್ತಕ್ಕಂಥ ಸದಸ್ಯರು ಸಹ ಅತಿ ಉತ್ತಮವಾದ ಉತ್ಸಾಹದಿಂದ ಇರ್ತಾರೆ, ಮಕ್ಕಳಲ್ಲಿ ಹೆಚ್ಚು ಅಭಿವೃದ್ಧಿ ಇರುತ್ತೆ, ಅವರಿಗೆ ಉತ್ತಮವಾದಂತಹ ಕೆಲಸಗಳು, ವಿದೇಶಕ್ಕೆ ಹೋಗಿ ಓದ್ತಕ್ಕಂಥ ಸಂದರ್ಭಗಳು ಒದಗಿ ಬರ್ತವೆ. ಇವೆಲ್ಲವಕ್ಕೂ ಸಹ ನೀವು ದೊಡ್ಡ ಮನಸ್ಸು ಮಾಡಿ ಅವರಿಗೆಲ್ಲರಿಗೂ ಸಹಾಯ ಸಹಕಾರವನ್ನು ಕೊಡ್ತಾ ಬಂದರೆ ಈ ತಿಂಗಳು ಅತ್ಯಂತ ಶುಭದಾಯಕವಾಗಿ ನಿಮಗೆ ಫಲಪ್ರದ ಆಗುತ್ತೆ. ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ. ಸೆಪ್ಟೆಂಬರ್ ತಿಂಗಳು ಇನ್ನೊಂದು ಅತಿ ಉತ್ತಮವಾಗಿ ಫಲಿತಗಳನ್ನು ಕೊಡ್ತಕ್ಕಂತಹ ತಿಂಗಳು ನಿಮಗೆ. ಈ ತಿಂಗಳಲ್ಲಿ ಎಲ್ಲ ಶುಭ ಕಾರ್ಯಗಳು ನೀವು ಏನು ನೆನೆಸ್ಕೊಂಡಿರ್ತೀರೋ ಅವೆಲ್ಲವೂ ಸಹ ನಡೆಯುತ್ತೆ. ನೀವು ಏನು ಆಗಬೇಕು ಜೀವನದಲ್ಲಿ ಅಂತ ಅಂದ್ಕೊಂಡಿರ್ತೀರೋ ಅದು ಸಹ ಆಗುವಂಥ ಸಂದರ್ಭಗಳು ಬರುತ್ತೆ. ಈ ತಿಂಗಳಲ್ಲಿ ಹೆಚ್ಚು ಗುರು ಹಿರಿಯರ ಆಶೀರ್ವಾದ ಇದೆ. ದೇವರ ಕೃಪೆಗೆ ಪಾತ್ರರಾಗಲಿಕ್ಕೆ ನೀವು ಸ್ವಲ್ಪ ಆಧ್ಯಾತ್ಮಿಕವಾಗಿಯೂ ಚಿಂತನೆಗಳನ್ನು ಮಾಡಬೇಕಾಗುತ್ತೆ. ಆರೋಗ್ಯ ಉತ್ತಮ ಇರುತ್ತೆ, ಕಾರ್ಯ ಗೌರವ ಸಿಗುತ್ತೆ, ಮಾಡ್ತಕ್ಕಂತಹ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತೀರಾ, ಮೇಲಾಧಿಕಾರಿಗಳಿಂದ ಗೌರವ ಮಾನ್ಯತೆಗಳನ್ನು ಪಡ್ಕೊಳ್ತೀರಾ. ಜೀವನದಲ್ಲಿಯೂ ಸಹ ಅತಿ ಉತ್ತಮವಾದಂಥ ಶುಭ ಸುದ್ದಿಗಳನ್ನು ಕೇಳ್ತೀರಾ. ಸ್ನೇಹಿತರ ಜೊತೆಗೆ, ಬಂಧು ಬಾಂಧವರ ಜೊತೆಗೆ, ನೆರೆಹೊರೆಯವರ ಜೊತೆಗೆ ಸ್ನೇಹದಿಂದ ಇರ್ತೀರಾ. ಆಗಾಗ ಕಾಡ್ತಕ್ಕಂತಹ ಅಕ್ಷಿಬಾಧೆ ಅಥವಾ ಕಣ್ಣಿನ ನೋವು ಹಾಗೂ ಬೆನ್ನಿನ ನೋವು ಎರಡನ್ನು ನೀವು ವೈದ್ಯರಲ್ಲಿ ತೋರಿಸಿ ತಪಾಸಣೆಯನ್ನು ಮಾಡಿಕೊಂಡು ಔಷಧವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈ ತಿಂಗಳಲ್ಲಿ ವಹಿಸಬೇಕಾದಂತಹ ಎಚ್ಚರಿಕೆ ಅಂತ ಹೇಳಿದರೆ, ಹಣವನ್ನು ನೀರಿನ ಹಾಗೆ ಖರ್ಚು ಮಾಡಬೇಡಿ, ದುಂದು ವೆಚ್ಚ ಮಾಡಬೇಡಿ. ನಿಮ್ಮ ಹತ್ರ ಹಣ ಇದೆ ಅಂತಾದರೆ ಅದನ್ನು ಸರಿಯಾದ ಕಡೆಯಲ್ಲಿ ತೊಡಗಿಸಿ ಅದು ಬೆಳೆಯುವ ಹಾಗೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಫಲವನ್ನು ಅದು ಕೊಡುತ್ತೆ. ಅಕ್ಟೋಬರ್ ತಿಂಗಳು ಸಹ ಈ ಸಂತೋಷದಾಯಕವಾದಂತಹ ತಿಂಗಳು. ನಿಮಗೆ ಬಂಧು ಬಾಂಧವರನ್ನು ಭೇಟಿ ಮಾಡ್ತೀರಾ, ಸಂತೋಷದ ವಾರ್ತೆ ನಿಮ್ಮ ಜೀವನದಲ್ಲಿ ಹೇಳುತ್ತೆ. ನೀವು ಯಾವುದಾದ್ರೂ ಯೋಜನೆಗಳಲ್ಲಿ ಭಾಗವಹಿಸಿದಿರಿ ಅಥವಾ ಕಂಪನಿಯ ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸಿದಿರಿ ಅಂದರೆ ಅದು ಅತ್ಯುನ್ನತವಾದಂತಹ ಗೌರವ ಸ್ಥಾನಗಳನ್ನು ನಿಮಗೆ ತಂದುಕೊಡುತ್ತೆ. ಜನರಿಂದ ಅತಿ ಉತ್ತಮವಾದಂತಹ ಗೌರವ ಮಾನ್ಯತೆಗಳು ಸಿಗುತ್ತೆ, ಸನ್ಮಾನ ಸಿಗುತ್ತೆ, ಸಂತೋಷ ಸಿಗುತ್ತೆ. ಹಾಗೆಯೇ ಜನರ ಜೊತೆಗೆ ಹೆಚ್ಚು ಒಡನಾಟವನ್ನು ಸಹ ನೀವು ಹೊಂದ್ತೀರಾ. ಅಕ್ಟೋಬರ್ ತಿಂಗಳು ಅತ್ಯಂತ ಸಂತೋಷದಾಯಕವಾದಂತಹ ತಿಂಗಳಾಗಿ ನಿಮಗೆ ಪರಿಣಮಿಸುತ್ತೆ. ಸ್ವಲ್ಪ ಮಾತುಕತೆಗಳಲ್ಲಿ ಎಚ್ಚರವನ್ನು ವಹಿಸ್ಕೊಂಡಿದ್ದರೆ ಸಾಕು. ನವೆಂಬರ್ ತಿಂಗಳು ಸ್ವಲ್ಪ ದೇಹಾಲಸ್ಯವನ್ನು ತಂದುಕೊಡ್ತಕ್ಕಂತಹ ತಿಂಗಳು ನಿಮಗೆ. ದೇಹಾಲಸ್ಯ ಹಾಗೂ ಮನಸ್ಸಿನ ಆಲಸ್ಯ ಕೂಡ ಕಾಡುತ್ತೆ ನಿಮಗೆ. ಯಾಕೋ ಮನಸ್ಸು ಬಿಚ್ಚಿ ನೀವು ಕೆಲಸವನ್ನೇ ಮಾಡೋದಿಲ್ಲ, ಸ್ವಲ್ಪ ಸೋಮಾರಿಗಳಾಗಿ ದಿವಸವನ್ನು ಕಳೀಲಿಕ್ಕೆ ಇಷ್ಟಪಡ್ತೀರಾ. ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಯಾರು ಮಾಡ್ತಾರೆ ಅನ್ನುವಂತಹ ಸಂದರ್ಭಗಳು, ಮನಸ್ಸಿಗೆ ಯಾವುದೋ ಥರದ ದುಃಖ ನಿಮ್ಮನ್ನು ತುಂಬಿಕೊಂಡಿರುತ್ತೆ. ಅದರ ಹೊರತಾಗಿಯೂ ಸಹ ಕೌಟುಂಬಿಕವಾಗಿ ನೀವು ಉತ್ತಮವಾದ ಸೌಖ್ಯವನ್ನು ಪಡಿತೀರಾ. ವ್ಯಾವಹಾರಿಕವಾಗಿಯೂ ಸಹ ಸಾಮಾಜಿಕವಾಗಿಯೂ ಅತಿ ಉತ್ತಮವಾದಂತಹ ಫಲಗಳೇ ನಿಮಗಿದೆ. ಗೌರವ ಮಾನ್ಯತೆಗಳು ದೊರೆಯುತ್ತೆ. ಹೆಚ್ಚು ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನವನ್ನು ಮಾಡ್ತೀರಾ. ಮೊದಲೆಲ್ಲ ನಿಮಗೆ ಅತಿ ಉತ್ತಮವಾದಂತಹ ಗೌರವ ಮನ್ನಣೆಗಳು ದೊರೆಯೋದ್ರಿಂದ ಶುಭ ಫಲಗಳೇ ದೊರೆಯುತ್ತೆ. ಯಾವುದೇ ತರಹದ ಪ್ರಯಾಣ, ವಿದೇಶ ಪ್ರಯಾಣನೂ ಸೇರಿಕೊಂಡು ಕೈಗೊಳ್ತೀರಿ ಅಂದರೆ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅತ್ಯಂತ ಯಶಸ್ವಿಯಾಗಿ ನೀವು ಹೊರಟಿರ್ತಕ್ಕಂಥ ಕಾರ್ಯವನ್ನು ಮುಗಿಸಿ ಕ್ಷೇಮವಾಗಿ ಹಿಂತಿರುಗಿ ಬರ್ತೀರಾ. ಯಾವುದ್ರಲ್ಲಾದರೂ ಹಣವನ್ನು ತೊಡಗಿಸ್ಕೊಳ್ಬೇಕು ಅಂತಾದರೆ ಅದನ್ನು ಸ್ವಲ್ಪವಾಗಿ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಳೋದು ಒಳ್ಳೆಯದು. ಒಂದೇ ಕಡೆಯಲ್ಲಿ, ಉದಾಹರಣೆಗೆ ಜಮೀನಿಗೆ ಪೂರ್ತಿ ಹಾಕೋದು, ರಿಯಲ್ ಎಸ್ಟೇಟಿಗೆ ಪೂರ್ತಿ ಹಾಕೋದು, ಆ ರೀತಿಯಲ್ಲಿ ಮಾಡಬೇಡಿ. ಆ ಥರ ಮಾಡೋದರಿಂದ ನಿಮಗೆ ನಷ್ಟಗಳು ಸಂಭವಿಸ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿಕೊಂಡು ಹಣವನ್ನು ತೊಡಗಿಸ್ಕೊಳ್ಳೋದು ಬುದ್ಧಿವಂತಿಕೆ. ಸಿಟ್ಟನ್ನು ಬಿಡಲೇಬೇಕು, ಮಾತನ್ನು ಸ್ವಲ್ಪ ನಿಧಾನವಾಗಿ ಮಾತಾಡಲೇಬೇಕಾಗುತ್ತೆ. ತುಂಬ ಹರಿತವಾಗಿ ಚಾಟಿಯಿಂದ ಹೊಡೆದ ಹಾಗೆ ಚಟೀರಂತ ನೀವು ಮಾತಾಡಿದರೆ ಅಂತ ಹೇಳಿದರೆ ಆ ಚಾಟಿ ಏಟು ಪುನಃ ನಿಮಗೆ ಬಂದು ವಾಪಸ್ ಬೀಳುತ್ತೆ. ಈ ತಿಂಗಳಲ್ಲಿ ಬಹಳ ಎಚ್ಚರಿಕೆ ಇರಬೇಕಾದಂಥದ್ದು. ಡಿಸೆಂಬರ್ ತಿಂಗಳು ನಿಮಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ತಿಂಗಳು. 2026ನೇ ವರ್ಷದಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು. ಇದರಲ್ಲಿ ನಿಮ್ಮದು ಸರ್ವ ಕಾರ್ಯಗಳ ಅಭೀಷ್ಟಗಳು ನೆರವೇರುತ್ತೆ. ನೀವು ಏನೇನು ಆಗಬೇಕು ಜೀವನದಲ್ಲಿ ಅಂತ ಅಂದ್ಕೊಳ್ತಿರೋ ಬಹಳಷ್ಟು ನಿಮ್ಮ ಆಶಯಗಳು ಈಡೇರ್ತಕ್ಕಂತಹ
ತಿಂಗಳು ಇದು. ಸ್ವಲ್ಪ ತಾಳ್ಮೆ, ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋದು, ಮೃದುವಾದ ಮಾತು, ಸಹಕಾರ, ಹೊಂದಾಣಿಕೆ ಇದಿಷ್ಟನ್ನು ನೀವು ರೂಢಿಸ್ಕೊಂಡ್ರಿ ಅಂತ ಹೇಳಿದರೆ ಈ ತಿಂಗಳಲ್ಲಿ ಹೇಳುವಂತಹದ್ದು ಏನೂ ಇಲ್ಲ, ಎಲ್ಲವೂ ಸಹ ಶುಭವಾಗಿಯೇ ಇದೆ ನಿಮಗೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಇದು ಕೇವಲ ಪ್ರೆಡಿಕ್ಷನ್ ಮಾತ್ರ. ನಿಜವಾದಂತಹ ನಿಖರವಾದ ಭವಿಷ್ಯವನ್ನು ತಿಳ್ಕೊಳ್ಬೇಕಾದ್ರೆ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಲ್ಲಿ ತೋರಿಸ್ಕೊಳ್ಳೇಬೇಕಾಗುತ್ತೆ. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.